ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೇಪರಲ್ಲಿ ಚೂಡಿದಾರ್ ಟಾಪ್ ಯಾವ ಥರ ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ನಾನಿಲ್ಲಿ 2 ಪೇಪರನ್ನು ತಗೊಂಡಿದ್ದೀನಿ. ಇಲ್ಲಿ 2 ಇದೆ ಪೇಪರು. ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ವಾ? ಈ ಥರ 2 ಪೇಪರ್ ತಗೊಂಡಿದ್ದೀನಿ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಯಾರೆಲ್ಲ ಡ್ರೆಸ್ ಕಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅನ್ನೋರು ಫಸ್ಟು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, 4 ಲೇಯರಲ್ಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಓಪನ್ ಸೈಡು ನಮ್ಮ ಆಪೋಸಿಟ್ ಇರಬೇಕು. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಕ್ಲೋಸ್ ಸೈಡು ನಮ್ಮ ಕಡೆ ಇರಬೇಕು. ಆಮೇಲೆ ಈ ಥರ ಉದ್ದಕ್ಕೆ ಫೋಲ್ಡ್ ಮಾಡಿಕೊಂಡು ಈಗ ಫಸ್ಟ್ ನಾವೇನು ಮಾಡಬೇಕು ಅಂದರೆ ಟಾಪಿನ ಉದ್ದ ಎಷ್ಟಿದೆ ಅಂತ ನೋಡಬೇಕು. ನಮಗೆ ಟಾಪಲ್ಲಿ ಎಷ್ಟು ಉದ್ದ ಬೇಕು ಅಂತ ಮೆಷರ್ಮೆಂಟ್ ಮಾಡ್ಕೋಬೇಕು. ಪೇಪರಲ್ಲಿ ಕಡಿಮೆ ಬರುತ್ತೆ, ನಾನು ಇದರಲ್ಲಿ ಎಷ್ಟು ಬರುತ್ತೆ ಅಷ್ಟು ತಗೋತೀನಿ. ಇಲ್ಲಿ 28 ಬಂದಿದೆ, ನಾನು ಅಷ್ಟೇ ತಗೋತೀನಿ. ಓಕೆನಾ? ಬಟ್ಟೆಲಾದರೆ ನೀವು ಜಾಸ್ತಿ ತಗೋಬೇಕು, ನಿಮಗೆ ಎಷ್ಟು ಅಳತೆ ಬೇಕು ಅಷ್ಟು. ಇಲ್ಲಿ ಆಮೇಲೆ ಉದ್ದ ತಗೊಂಡಾದಮೇಲೆ ಶೋಲ್ಡರ್ ತಗೋಬೇಕು. ಶೋಲ್ಡರ್ ಈ ಥರ ತಗೋಬೇಕು. ನೋಡಿ, ಇಲ್ಲಿ ನಾನಿಲ್ಲಿ 6.5 ಇಂಚು ಶೋಲ್ಡರ್ ತಗೊಂಡಿದ್ದೀನಿ. ನಾವು ಶೋಲ್ಡರ್ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ಹಾರ್ಮೋಲನ್ನು ತಗೋಬೇಕು. ಇಲ್ಲಿ 6.5ನೇ ಹಾರ್ಮೋಲ್ ಕೂಡ 6.5ನೇ ತಗೋಬೇಕು. ಈಗ ಏನು ಮಾಡಬೇಕು, ಶೋಲ್ಡರ್ ಎಷ್ಟು ತಗೊಂಡಿದ್ದೀವೋ ಈಗ ಹಾರ್ಮೋಲ್ ಮಾರ್ಕ್ ಮಾಡಿದ್ದೀವಿ ನೋಡಿ, ಅಲ್ಲಿಗೆ ಈ ಥರ ಕೆಳಗಡೆ ಇಟ್ಕೊಂಡು 6.5ನೇ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಈ ಥರ ಲೈನ್ ಹಾಕೋಬೇಕು. ಯಾಕೆ ಅಂದರೆ ನಮಗೆ ಶೋಲ್ಡರ್ನ ಮೆಷರ್ಮೆಂಟ್ ಕೆಳಗಡೆ ಹಾರ್ಮೋಲ್ಗೆ ಕರೆಕ್ಟಾಗಿ ಸಿಗೋಕ್ಕೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಲೈನ್ ಹಾಕ್ಕೊಳ್ಳೋಣ. ನಾವೀಗ ಶೋಲ್ಡರ್ ತಗೊಂಡಿದ್ದೀವಿ, ಹಾರ್ಮೋಲ್ ತಗೊಂಡಿದ್ದೀವಿ. ಈಗ ಚೆಸ್ಟ್ ಈ ಲೈನ್ ಇದೆಯಲ್ಲ, ಇದ್ರ ಮೇಲೇ ಚೆಸ್ಟಿನ ಅಳತೆ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ನಾವು ಶೋಲ್ಡರ್ ಎಷ್ಟು ತಗೊಂಡಿದ್ದೀವೋ ಇಲ್ಲಿ ಕೆಳಗಡೆ ಕೂಡ 6.5 ಇಂಚೆ ಮಾರ್ಕ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಹಾರ್ಮೋಲ್ನ ಉದ್ದ ಒಂಚೂರು ಆ ಕಡೆ ಈ ಕಡೆ ಏರುಪೇರು ಆಗದೆ ಇರೋಕ್ಕೆ ನಾವು ಈ ಥರ ಅಳತೆ ತಗೋಬೇಕು. ಆಮೇಲೆ ಇಲ್ಲಿ 1/4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಕ್ರಾಸಾಗಿ ಈ ಥರ ಒಂದು ಲೈನ್ ಹಾಕ್ಕೋಬೇಕು. ಈ ಥರ ಕಾಣ್ತಾ ಇದೆಯಲ್ವಾ? ಈ ಥರ ಕ್ರಾಸಾಗಿ ಲೈನ್ ಹಾಕ್ಕೋಬೇಕು. ಈಗ ನಮಗೆ ಶೋಲ್ಡರ್ ಹಾರ್ಮೋಲ್ ಸಿಕ್ಕಿದೆ. ಈಗ ನೆಕ್ ವಿಡ್ತ್, ನೆಕ್ಕಿನ ಅಗಲ, ಕತ್ತಿನ ಅಗಲ ಇಲ್ಲಿ ನಾನು 2 ಇಂಚು ತಗೋತಾ ಇದ್ದೀನಿ. ಕಾಣ್ತಾ ಇದೆಯಲ್ವಾ? ಇದು ಇಂಚು, ಗೊತ್ತಾಯ್ತಲ್ವಾ? ಇದನ್ನು ಇಂಚು ಅಂತ ಹೇಳ್ತೀವಿ. 1 2 3. ಇದು ಸೆಂಟಿಮೀಟರ್, ಇದೇನು ಅವಶ್ಯಕತೆ ಇಲ್ಲ. ನಾವು ಇಂಚು ಲೆಕ್ಕದಲ್ಲಿ ಬಟ್ಟೆನ ಮೆಷರ್ಮೆಂಟ್ ಮಾಡ್ತೀವಿ. ಈಗ 2 ಇಂಚು ಅಗಲ. ಈಗ ನೆಕ್ಕಿನ ಉದ್ದ ತಗೊಳ್ಳೋಣ. ನಾನಿಲ್ಲಿ 6 ಇಂಚು ನೆಕ್ಕಿನ ಉದ್ದ ತಗೊಂಡಿದ್ದೀನಿ. ಮೇಲ್ಗಡೆ ನಾವು ಎಷ್ಟು ಅಗಲ ತಗೊಂಡಿದ್ದೀವೋ ಕೆಳಗಡೆನೂ ಕೂಡ ಅಷ್ಟೇ ತಗೋಬೇಕು. ನಾನಿಲ್ಲೂ ಕೂಡ 2 ಇಂಚಿಗೆ ಅಗಲ ತಗೊಂಡಿದ್ದೀನಿ. ಆಮೇಲೆ ಈ ಲೈನನ್ನು ಎರಡನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ನಮಗೆ ನೆಕ್ಕಿನ ಉದ್ದ ಅಗಲ ಎಲ್ಲ ಸಿಕ್ಕಿದೆ. ಈಗ ಇಲ್ಲಿ 1 ಇಂಚಿಗೆ ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ಕ್ರಾಸಾಗಿ, ಆದಷ್ಟು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋರು ರೌಂಡ್ ನೆಕ್ಕಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೌಂಡಾಗಿ ಈ ಥರ ನೆಕ್ ಡಿಸೈನನ್ನು ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ವೇಸ್ಟ್ ಲೆಂತ್ ಈಗ ಇಷ್ಟ ಆಯ್ತಲ್ವಾ? ಈಗ ಶೋಲ್ಡರಿಂದ ಕೆಳಗಡೆಗೆ ಈ ಥರ ಇಟ್ಕೊಂಡು ವೇಸ್ಟಿನ ಲೆಂತ್ ತಗೋಬೇಕು. ವೇಸ್ಟ್ ಲೆಂತ್ 12 ತಗೋತೀನಿ ನಾನು. ಓಕೆನಾ? ನಾನಿಲ್ಲಿ ವೇಸ್ಟ್ ಲೆಂತ್ 12 ತಗೊಂಡಿದ್ದೀನಿ. ಇದೇ ಥರ ಇಟ್ಕೊಂಡು ನಾವೇನು ಮಾಡಬೇಕು, ಹಿಪ್ ಲೆಂತ್ ತಗೋಬೇಕು. ಟೇಪನ್ನು ತೆಗಿಯೋಕ್ಕೆ ಹೋಗಬಾರ್ದು. ಇಲ್ಲಿ ಹಿಪ್ ಲೆಂತು 19 ತಗೊಂಡಿದ್ದೀನಿ. ಒಂದೇ ಸಮ ಇಟ್ಕೊಂಡು ವೇಸ್ಟ್ ಆಮೇಲೆ ಹಿಪ್ ಎರಡನ್ನೂ ಕೂಡ ಒಂದೇ ಸಲ ತಗೋಬೇಕು. ಗೊತ್ತಾಯ್ತಲ್ವ? ಈಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಲೆಂತನ್ನು ತಗೊಳ್ಳೋಣ. ಈಗ ಚೆಸ್ಟು ನನಗೆ 8 ಇಂಚು ಬಂದಿದೆ. ಈ ಥರ ಇಟ್ಕೋಬೇಕು. ಇಟ್ಕೊಂಡು ನನ್ನ ಸ್ವಂತವಾಗಿ ಒಂದು ಮೆಷರ್ಮೆಂಟನ್ನು ನಾನು ತಗೋತಾ ಇದ್ದೀನಿ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ. ಈಗಲೇ 8 ಇಂಚು ಚೆಸ್ಟ್ ಎದೆಯ ಸುತ್ತಳತೆ, ಅಂದರೆ ಪೂರ್ತಿ ಸುತ್ತಳತೆ 32, ಅದರ 4ನೇ 1 ಭಾಗ 8. ಇಲ್ಲಿ ಕೆಳಗಡೆ ವೇಸ್ಟು 6 ತಗೋತಾ ಇದ್ದೀನಿ.
ಅಂದರೆ ವೇಸ್ಟ್ ವಿಡ್ತ್ ಪೂರ್ತಿ ಸುತ್ತಳತೆ 24, 24ರ 4ನೇ ಒಂದು ಭಾಗ 6. ಆಮೇಲೆ ಇಲ್ಲಿಂದ ಇಲ್ಲಿಗೆ 1.5 ಇಂಚು ಎಕ್ಸ್ಟ್ರಾ ತಗೋಬೇಕು. ಈಗ ನನಗೆ ಚೆಸ್ಟಿನ ಪೂರ್ತಿ ಸುತ್ತಳತೆ 32 ಬಂದಿದೆ. ಇದನ್ನು 4ರಿಂದ ಡಿವೈಡ್ ಮಾಡ್ಕೋಬೇಕು. ನೀವು ಬೇಕಂದರೆ ಮೊಬೈಲಲ್ಲೂ ಬೇಕಾದರೂ ಮಾಡ್ಕೋಬೋದು. 4ರಿಂದ ಡಿವೈಡ್ ಮಾಡಿದಾಗ ಏನಾಗುತ್ತೆ ಅಂದರೆ 8 ಇಂಚು ಬರುತ್ತೆ. ನಾವು ಬಟ್ಟೆನ 4ಆಗಿ ಫೋಲ್ಡ್ ಮಾಡ್ತೀವಲ್ವ, ಆಗ 8 ಇಂಚಿಗೆ ನಾವು ಅಳತೆ ಮಾಡ್ಕೋಬೇಕು. ಗೊತ್ತಾಯ್ತಲ್ವ? ಇಲ್ಲೂ ಕೂಡ ಅಷ್ಟೇ, ವೇಸ್ಟಿನ ಸುತ್ತಳತೆ 24 ಇಂಚು. ನಾನು ಅದನ್ನು ಬಟ್ಟೆಲಿ ಈಗ ತೋರಿಸ್ತೀನಿ. 24 ಬಂದಾಗ ಪೂರ್ತಿ ಸುತ್ತಳತೆ, ಗೊತ್ತಾಯ್ತಲ್ವ? ಅದನ್ನು 4ರಿಂದ ಡಿವೈಡ್ ಮಾಡ್ಕೋಬೇಕು. ಆಗ ನಮಗೆ 6 ಇಂಚು ಸಿಗುತ್ತೆ. 6 ಇಂಚು ರೆಡಿ ಅಳತೆ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದರ ಜೊತೆಗೆ 1.5 ಇಂಚು 2 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಗೊತ್ತಾಯ್ತಲ್ವ? ಈಗ ನಾನು ಬಟ್ಟೆಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಇಲ್ಲೊಂದು ಟಾಪ್ ತಗೊಂಡಿದ್ದೀನಿ. ಈ ಥರ ಇಲ್ಲಿಂದ ಇಲ್ಲಿ ಕಾಣ್ತಾ ಇದೆ, ಹಾರ್ಮೋಲಿಂದ ಈ ಹಾರ್ಮೋಲಿಗೆ ಚೆಸ್ಟಿನ ಅಳತೆ ತಗೋಬೇಕಾಗುತ್ತೆ. ಇಲ್ಲಿ ಪೂರ್ತಿ ಆಗಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ನೋಡಿ, ಇಲ್ಲಿ 16, ಒಂದು ಕಡೆ 16, ಸುತ್ತ 2 ಕಡೆ ಸೇರಿ 32 ಇಂಚು. ಗೊತ್ತಾಯ್ತಲ್ವ? ಇದು ವೇಸ್ಟು, ಮಧ್ಯದಲ್ಲಿ ಬರುತ್ತಲ್ಲ ವೇಸ್ಟು. ಗೊತ್ತಾಯ್ತಲ್ವ? ಇದು 24 ಇಂಚಿದೆ. ಆಮೇಲೆ ಇಲ್ಲಿ ಕೆಳಗಡೆ ಸೈಡ್ ಓಪನ್ ನೋಡಿ, ಓಪನ್ ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ಓಪನ್ ಇದೆಯಲ್ವಾ? ಈ ಓಪನಿಂದ ಇಲ್ಲಿ ಈ ಕಡೆ ಓಪನ್ಗೆ ಇದನ್ನು ಹಿಪ್ ವಿಡ್ತ್ ಅಂತ ಹೇಳ್ತೀವಿ. ಇದರ ಅಳತೆನೂ ಮಾಡ್ಕೋಬೇಕು. ಈ ಶೋಲ್ಡರಿಂದ ಹಿಪ್ ಲೆಂತ್ ನಾವು ಆಲ್ರೆಡಿ ಈಗ ಪೇಪರಲ್ಲಿ ತಗೊಂಡಿದ್ದೀವಲ್ವಾ, 19 ಇಂಚು ತಗೊಂಡಿದ್ದೀವಿ. ಈ ಥರ ಅಳತೆ ತಗೋಬೇಕು ಹಿಪ್ ಲೆಂತನ್ನು. ಗೊತ್ತಾಯ್ತಲ್ವ? ಆಮೇಲೆ ವೇಸ್ಟ್ ಲೆಂತ್ ಇಲ್ಲಿಂದ ಶೋಲ್ಡರಿಂದ ಇಲ್ಲಿ ತನಕ, ಇಲ್ಲಿ ಕೆಳಗಡೆ ಸೊಂಟದ ಹತ್ರ ಕ್ರಾಸಾಗಿ ಬರುತ್ತಲ್ಲ, ಇದನ್ನು ವೇಸ್ಟ್ ಅಂತ ಹೇಳ್ತೀವಿ. ನೋಡಿ, ಇದು ಅಗಲ, ಇದು ಹಿಪ್ಪ ಅಗಲ. ಗೊತ್ತಾಯ್ತಲ್ವ? ಈಗ ಚೆಸ್ಟ್ ನಾನು 8 ಇಂಚು ತಗೊಂಡಿದ್ದೀನಿ, 2 ಇಂಚು ಎಕ್ಸ್ಟ್ರಾ ತಗೋತೀನಿ. ನೋಡಿ, ಕಾಣ್ತಾ ಇದೆಯಲ್ವಾ? ಇಲ್ಲಿ 6 ಇಂಚು ತಗೊಂಡಿದ್ದೀನಿ ವೇಸ್ಟು, ಇಲ್ಲಿ 2 ಇಂಚು ಎಕ್ಸ್ಟ್ರಾ ಚೆಸ್ಟ್ ಹತ್ರ, ವೇಸ್ಟ್ ಹತ್ರ 1.5 ಇಂಚು ಎಕ್ಸ್ಟ್ರಾ. ಆಮೇಲೆ ಇಲ್ಲಿ ಕೆಳಗಡೆ ಹಿಪ್ಪಲ್ಲಿ ಈ ಥರ ಇಟ್ಕೊಂಡು ನಾವು ಮೇಲ್ಗಡೆ 8 ಇಂಚು ತಗೊಂಡಿದ್ದೀವಲ್ವ, ಇಲ್ಲೂ ಕೂಡ ಅಷ್ಟೇ ತಗೊಳ್ಳೋಣ. 8 ಇಂಚು ಚೆಸ್ಟ್ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ತಗೊಳ್ಳೋಣ. 1 ಇಂಚು ಎಕ್ಸ್ಟ್ರಾ ಕೊಡಬೇಕು. ಗೊತ್ತಾಯ್ತಲ್ವ? ಸ್ವಲ್ಪ ಜಾಸ್ತಿ ದಪ್ಪ ಇರೋರಾದರೆ 9 ಇಂಚಾದರೂ ಕೊಡ್ಬೋದು. ಹಿಪ್ ಅಗಲ 9 ಇಂಚು ಕೊಡ್ಬೋದು, ಸ್ವಲ್ಪ ದಪ್ಪಕ್ಕಿರ್ತಾರಲ್ಲ ಅಂಥವ್ರಿಗೆ. ಆಮೇಲೆ ಈ ಥರ ಲೈನ್ ಹಾಕೋಬೇಕು. ಈ ಥರ 2 ಲೈನ್ ಹಾಕೋಬೇಕು. ನೋಡಿ, ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿ ನೋಡಿ, ಅದಕ್ಕೆ ಕರೆಕ್ಟಾಗಿ ಈ ಥರ ಲೈನ್ ಹಾಕೋಬೇಕು. ಈಗ ಕೆಳಗಡೆ ಹಿಪ್ ಪಾರ್ಟ್ ಇದೆಯಲ್ಲ, ಇಲ್ಲಿಂದ ಕೆಳಗಡೆಗೆ ಬಾಟಮ್ಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಇದು ಸ್ಟ್ರೈಟ್ ಕುರ್ತಿ ಬರುತ್ತೆ. ನಮಗೆ ಜಾಸ್ತಿ ಅಗಲ ಬೇಕಂದ್ರೆ ಒಂಚೂರು ಕ್ರಾಸಾಗಿ ಹಾಕೋಬೋದು. ಇಲ್ಲಿ ಈ ಥರ ಸ್ಟ್ರೈಟಾಗಿ ಹಾಕೋಬೇಕು. ಇಲ್ಲಿ ಬೇಕಂದರೆ ವೇಸ್ಟ್ ಹತ್ರ ಒಂದು ಅರ್ಧ ಇಂಚು ಜಾಸ್ತಿನೂ ತೊಗೋಬೋದು. ನಾನಿಲ್ಲಿ 6 ಇಂಚು ತಗೊಂಡಿದ್ದೀನಲ್ವ, ಒಂದು 6.5 ಇಂಚಾದರೂ ತಗೋಬೋದು, ಏನು ತೊಂದರೆ ಇಲ್ಲ. ಇನ್ನು ಫಿಟ್ಟಾಗಿ ಕೂರಬೇಕು ಅಂದರೆ 6 ಇಂಚು ತಗೋಬೇಕು. ಒಂಚೂರು ಲೂಸಾಗಿ ಇರಲಿ ಅಂದರೆ ಒಂದು 6.5 ತಗೋಬೋದು. ಆಮೇಲೆ ಇದನ್ನು ಈ ಥರ ಜಾಯಿಂಟ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಟಾಪಿನ ಎಲ್ಲ ಮೆಷರ್ಮೆಂಟ್ ಆಗಿದೆ. ಈಗ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ನೆಕ್ ಇದೆಯಲ್ವ, 2 ನೆಕ್ಕನ್ನು ಒಂದೇ ಸಮ ಕಟ್ ಮಾಡ್ಕೋತಾ ಇದ್ದೀನಿ ನಾನು. ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋರು ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ನೆಕ್ ಕಟ್ ಮಾಡಾಗಿದ್ದೀನಿ. ಈಗ ಏನು ಮಾಡಬೇಕು ಅಂದರೆ, ಬಟ್ಟೆಲಿ ಕಟ್ ಮಾಡುವಾಗಲೂ ಕೂಡ ಇದೇ ಥರ ಕೆಳಗಡೆಯಿಂದಲೇ ಕಟ್ ಮಾಡ್ಕೊಂಡು ಹೋಗಬೇಕು. ಈ ಥರ ನಿಧಾನಕ್ಕೆ ಕಟ್ ಮಾಡ್ಕೊಂಡು ಹೋಗಬೇಕು. ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಿಪ್ ಹತ್ರ ವೇಸ್ಟ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ
ಈ ಥರ ನಿಧಾನಕ್ಕೆ ಕ್ರಾಸಲ್ಲಿ ನಿಧಾನಕ್ಕೆ ಕಟ್ಟಿಂಗ್ ಮಾಡ್ಕೊಂಡು ಹೋಗಬೇಕು. ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಾವು ಚಿಕ್ಕದಾಗೊಂದು ಕಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಫಸ್ಟ್ ಆರ್ಮೋಲ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೌಂಡಲ್ಲಿ ಕತ್ತರಿಯ ತುದಿಯಿಂದ ಕಟ್ ಮಾಡಬೇಕು. ಆವಾಗ ಮಾತ್ರ ನಮಗೆ ಕರೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ. ಈಗ ಟಾಪಿನ ಕಟ್ಟಿಂಗ್ ಆಗಿದೆ. ಈಗ ವೇಸ್ಟ್ ಆಮೇಲೆ ಹಿಪ್ ಹತ್ರ ಈ ಥರ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಆವಾಗ ನಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಇಲ್ಲಾಂದರೆ ಒಂಚೂರು ಏರುಪೇರು ಆಗಿಬಿಡುತ್ತೆ. ಈ ಥರ ಕಟ್ ಮಾಡ್ಕೋಬೇಕು. ಈಗ ಟಾಪಿನ ಕಟ್ಟಿಂಗ್ ಆಗಿದೆ ನೋಡಿ. ನೀವು ಸ್ಟಾರ್ಟಿಂಗ್ ಕಲಿಯೋರು ಹೀಗೆ ಪೇಪರಲ್ಲಿ ಕಟ್ಟಿಂಗ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ಬಟ್ಟೆಯಲ್ಲಿ ನಮಗೆ ಈಸಿಯಾಗಿ ಕಟ್ಟಿಂಗ್ ಮಾಡೋಕ್ಕಾಗುತ್ತೆ. ಈಗ ನೋಡಿ ಟಾಪಿನ ಕಟ್ಟಿಂಗ್ ಮಾಡಾಗಿದೆ. ಈಗ ಈ ಕಡೆ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಆ ಕಡೆನೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಚೆಸ್ಟ್ ಹತ್ರ 2 ಇಂಚು ಬಿಟ್ಟಿದ್ದೀವಲ್ವಾ, ಇಲ್ಲಿ ವೇಸ್ಟ್ ಹತ್ರ 1.5 ಇಂಚು ಜಾಸ್ತಿ ಬಿಟ್ಟಿದ್ದೀವಿ. ಇಲ್ಲೂ ಕೂಡ ಅದೇ ಥರ ಮಾಡ್ಕೊಳ್ಳೋಣ. ಆಮೇಲೆ ಹಿಪ್ ಹತ್ರ 1 ಇಂಚು, ಒಂದೇ 1 ಇಂಚು ಜಾಸ್ತಿ ಬಿಟ್ಟರೆ ಸಾಕು. ಈಗ ಇದನ್ನು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಮಗೆ ಆ ಕಡೆ ಒಂಚೂರು ವ್ಯತ್ಯಾಸ ಆಗದೇ ಇರೋಂಗೆ ಸ್ಟಿಚ್ ಮಾಡುವಾಗ ತೊಂದರೆ ಆಗಬಾರ್ದು. ಕರೆಕ್ಟಾಗಿ ಒಂದೇ ಸಮಕ್ಕೆ ಎರಡೂ ಕಡೆ ಒಂದೇ ಸಮ ಇರಬೇಕು. ಆಮೇಲೆ ಈ ಥರ ಸ್ಟಿಚ್ ಮಾಡುವಾಗ ಇಲ್ಲಿ 3 ಸ್ಟಿಚ್ ಈ ಥರ ಹಾಕ್ಕೋಬೇಕಾಗುತ್ತೆ. ನಾವು ಮೇಲ್ಗಡೆಯಿಂದ ಸ್ಟಿಚ್ ಹಾಕಿ ಫೈನಲ್ ಸ್ಟಿಚ್ಚು ಕೆಳಗಡೆ ಒಂದೇ ಕಡೆಗೆ ಬರಬೇಕು. 3 ಸ್ಟಿಚ್ ಬರಬಾರ್ದು. ಇಲ್ಲಿ ಈ ಪಾಯಿಂಟಲ್ಲೇ 3 ಸ್ಟಿಚ್ಚು ಒಂದೇ ಪಾಯಿಂಟಿಗೆ ಬರಬೇಕು. ಗೊತ್ತಾಯ್ತಲ್ವಾ. ಈಗ ಟಾಪ್ ಕಟ್ಟಿಂಗ್ ಆಗಿದೆ. ಈಗ ಸ್ಲೀವ್ನ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ. ಟಾಪ್ ಅಂತೂ ತುಂಬ ಈಸಿ. ರೌಂಡ್ ನೆಕ್ಕು, ಸ್ಕ್ವೇರ್ ನೆಕ್ಕಲ್ಲಿ ಸ್ಟಾರ್ಟಿಂಗ್ ಕಲಿಯೋರು ರೌಂಡ್ ನೆಕ್ಕು ಆಮೇಲೆ ಸ್ಕ್ವೇರ್ ನೆಕ್ಕಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ ಈ ಥರ ಒಂದು ಪೇಪರ್ ತಗೊಂಡು ಇದನ್ನು ಈ ಥರ ಕರೆಕ್ಟ್ ಮಾಡ್ಕೋಬೇಕು. ಆಮೇಲೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಅಂದಾಜಲ್ಲಿ ಮೆಷರ್ಮೆಂಟ್ ತಗೊಂಡಿದ್ದೀನಿ ಫ್ರೆಂಡ್ಸ್. ನಿಮ್ಮ ಹತ್ರ ಅಳತೆ ಬಟ್ಟೆ ಇದ್ದರೆ ಚಿಕ್ಕ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಬರುತ್ತಲ್ಲ ಅಂಥವ್ರ ಅಳತೆಲೇ ತಗೊಳ್ಳಿ. ಇಲ್ಲಿ ನಾನು 4.25 ಇಂಚು ಉದ್ದ ತಗೊಂಡಿದ್ದೀನಿ. ಈ ಥರ 4.25 ಇಂಚಿಗೆ ಉದ್ದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿಂದ ಆರ್ಮೋಲ್ ಡೌನು 2 ಇಂಚ್ ತಗೋತೀನಿ. ಇದನ್ನು ಆರ್ಮೋಲ್ ಡೌನ್ ಅಂತ ಹೇಳ್ತೀವಿ. 2 ಇಂಚು ಗೊತ್ತಾಯ್ತಲ್ವ. ಈಗ ಸ್ಲೀವಿನ ಕೆಳಗಡೆ ಅಗಲ 5 ಇಂಚ್ ತಗೊಂಡಿದ್ದೀನಿ. 1.5 ಇಂಚು ಜಾಸ್ತಿ ಕೊಟ್ಟಿದ್ದೀನಿ. ಈಗ ಆರ್ಮೋಲ್ ಸುತ್ತಳತೆ ಇಲ್ಲಿ 7 ಇಂಚು. ಆಮೇಲೆ ಇದನ್ನು ಈ ಲೈನನ್ನು ಈ ಥರ ಜಾಯಿಂಟ್ ಮಾಡ್ಕೋಬೇಕು. 1.5 ಇಂಚು ಇಲ್ಲೂ ಕೂಡ ಎಕ್ಸ್ಟ್ರಾ ಕೊಡಬೇಕು. ಗೊತ್ತಾಯ್ತಲ್ವ. ಈ ಥರನೇ ಪೇಪರಲ್ಲಿ ಕಟ್ಟಿಂಗ್ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಬಟ್ಟೆಯಲ್ಲಿ ಕಟ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ನೀವು ಟೈಲರಿಂಗ್ ಕಲಿಯೋಕ್ಕೆ ಹೋದರೂ ಕೂಡ ಸ್ಟಾರ್ಟಿಂಗ್ ಪೇಪರಲ್ಲೇ ಪ್ರಾಕ್ಟೀಸ್ ಮಾಡಿಸೋದು. ಆವಾಗ ನಮಗೆ ಕತ್ರಿ ಯಾವ ಥರ ಹಿಡಿಬೇಕು ಅಂತಲೂ ಪ್ರಾಕ್ಟೀಸ್ ಆಗ್ತದೆ ಪೇಪರಲ್ಲಿ ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ. ಈಗ ಫ್ರಂಟ್ ಪಾರ್ಟ್ ಬರುತ್ತಲ್ವ, ಅಲ್ಲಿ ಮಾಮೂಲಿ ಬ್ಲೌಸಲ್ಲೆಲ್ಲ ಯಾವ ಥರ ನಾವು ಒಂದು 1/4 ಇಂಚಷ್ಟು ಕಟ್ಟಿಂಗ್ ಮಾಡ್ಕೋತೀವೋ ಅದೇ ಥರ ಇದರಲ್ಲೂ ಕೂಡ ಮಾಡ್ಕೋಬೇಕು. ಒಂದು 1/4 ಇಂಚಷ್ಟು ಈ ಥರ ಕಟ್ಟಿಂಗ್ ಮಾಡ್ಕೋಬೇಕು. ಈಗ ಇಲ್ಲೊಂದು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ಗೊತ್ತಾಯ್ತಲ್ವ. ಈಗ ನೋಡಿ ಟಾಪು ಆಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ಇನ್ನೂ ಒಳ್ಳೆ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ. ಬಿಗ್ನರ್ಸ್ಗೆ ಯೂಸ್ ಆಗೋ ಥರ ವೀಡಿಯೋಸ್ನ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.